ಎಲ್ಲರಿಗೂ. ನಾನು ಅಖಿಲ್ ಸೇವಾ ಟ್ರಸ್ಟ್ ಅಲ್ಲಿ ಅಧ್ಯಕ್ಷರಾಗಿದ್ದೇನೆ. ನನ್ನ ಹೆಸರು ಅರುಣಾವತಿ. ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ ವೃದ್ಧರಾಗಲಿ, ಅನಾಥ ಮಕ್ಕಳಾಗಲಿ, ಪಾಪ ಅಲ್ಲಿ ಇಲ್ಲಿ ಇರ್ತಾರೆ, ಬಟ್ ತಂದೆ ತಾಯಿಗಳು, ಅಂಗವಿಕಲರು ಇರ್ತಾರಲ್ಲ ಅವ್ರು. ನಮಸ್ತೆ, ನೀವು ತಗೊಳ್ಳಿ. ನಮಸ್ತೆ, ನಾನು ಅರುಣಾವತಿ ಅಂತ ಮಾತಾಡ್ತಾ ಇದ್ದೀನಿ. ಅಖಿಲ್ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೇನೆ. ಮತ್ತೆ ಉಪಾಧ್ಯಕ್ಷರು ಬಂದು ಸುಬ್ರಹ್ಮಣ್ಯ ಅವರು. ನಾವು ಇಲ್ಲಿ ಅನಾಥಾಶ್ರಮ ನಡೆಸಬೇಕೆಂದು ನರಸಿಂಹತೀರ್ಥ ಸಿದ್ಧಾರ್ಥ ನಗರದಲ್ಲಿ ಅಖಿಲ್ ನಿರಾಶ್ರಿತ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೇವೆ. ವೃದ್ಧರಾಗಲಿ, ಅಂಗವಿಕಲರು ಮತ್ತೆ ಅನಾಥ ಮಕ್ಕಳನ್ನು ನಿಮಗೆ ಕಂಡು ಬಂದಲ್ಲಿ ನಮಗೆ ಮಾಹಿತಿಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಎಲ್ಲ ಕನ್ನಡಿಗರ ವಂದಿಸುತ್ತಾ, ಈ ಅಖಿಲ್ ಸೇವಾ ಟ್ರಸ್ಟಲ್ಲಿ ನಾನು ಸಂಸ್ಥಾಪಕನಾಗಿ ಕಾರ್ಯವನ್ನು ಮುಂದೆ ನಿರ್ವಹಿಸ್ತಾ ಇದ್ದೀನಿ. ಈ ಟ್ರಸ್ಟಿನ ಒಂದು ಮುಖ್ಯ ಉದ್ದೇಶ ಏನು ಅಂದರೆ, ನಾವು ಕೆಲವು ವರ್ಷಗಳಿಂದ, ಒಂದು 3-4 ವರ್ಷಗಳಿಂದ ಸಣ್ಣ ಪುಟ್ಟ ಒಂದು ಜನ ಉಪಯೋಗ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಮ್ಮ ಕೀಲೊಳ್ಳಿ ಸತೀಶನ್ನ ಹಾಗೂ ಮೆಕ್ಯಾನಿಕ್ ಸೀನನ್ನ ಅವರ ಮೇರೆಗೆ ಈ ಒಂದು ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಸ್ಥಾಪಿಸಿ, ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಇರತಕ್ಕಂತಹ ವೃದ್ಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಈ ಥರ ಇರೋರಿಗೆ ಇಲ್ಲಿ ನಿತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುವುದಾಗಿ ನಾವು ತೀರ್ಮಾನ ತಗೊಂಡು ಈ ಒಂದು ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಸ್ಥಾಪಿಸಿದ್ದೇವೆ. ನಮಸ್ಕಾರ. ಅಖಿಲ್ ಸೇವಾ ಟ್ರಸ್ಟ್ ಅಂತ ಸುಮಾರು ಒಂದು 3 ವರ್ಷ ಆಗಿದೆ ಇದನ್ನು ರಿಜಿಸ್ಟರ್ಡ್ ಆಗಿ 3 ವರ್ಷಗಳಿಂದ ಕೂಡ ಸತತವಾಗಿ ಇದನ್ನು ಏನಾದರೂ ಒಂದು ಮಾಡಬೇಕು ಅನ್ನೋ ಧ್ಯೇಯೋದ್ದೇಶ ಇಟ್ಕೊಂಡು ನಮ್ಮ ಈ ಒಂದು ಅಖಿಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಅರುಣಾವತಿರವರು ಹಾಗೂ ಅವರ ಹಸ್ಬೆಂಡ್ ಸುರೇಶ್ ಅವರು ಹಾಗೂ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಕೂಡ ಇದರನ್ನ ಒಂದು ಏನಾದರೂ ಜನಸೇವೆಗೆ ತಗೊಂಡು ಬರಬೇಕು, ಏನಾದರೂ ಒಂದು 10 ಜನಕ್ಕೆ ಇಲ್ಲಿ ಸಹಾಯ ಸಿಗಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಈ ಅಖಿಲ್ ಸೇವಾ ಟ್ರಸ್ಟ್ ವತಿಯಿಂದ ಈ 2-3 ವರ್ಷದಿಂದ ಕೂಡ ಸಣ್ಣ ಪುಟ್ಟ ಅವೇರ್ನೆಸ್ ಕಾರ್ಯಕ್ರಮಗಳು, ಜನಕ್ಕೆ ಏನೋ ಒಂದಷ್ಟು ಸಹಾಯ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈಗ ಅಖಿಲ್ ಸೇವಾ ಟ್ರಸ್ಟ್ ಅಡಿಯಲ್ಲೇ ಈಗ ಅಖಿಲ್ ನಿರಾಶ್ರಿತರ ಆಶ್ರಮ ಅಂತ ಒಂದು ಮಾಡಿ ಒಂದು 10 ಜನ ನಿರ್ಗತಿಕರಿಗೆ, ಬಡವರಿಗೆ, ಯಾರು ಆಶ್ರಯ ಇಲ್ಲದಿರ್ತಕ್ಕಂಥವ್ರಿಗೆ, ಅನಾಥ ಮಕ್ಕಳಿಗೆ, ಮತ್ತು ಯಾರ ಆಶ್ರಯನೂ ಇಲ್ಲದೆ ಇರ್ತಕ್ಕಂಥ ಈ ವಿಕಲಾಂಗರು ಇಂಥವ್ರು ಯಾರಿದ್ದಾರೆ ಅಂಥವ್ರಿಗೆ ಒಂದಷ್ಟು ಜನಕ್ಕೆ ಪಾಲನೆ ಪೋಷಣೆ ಮಾಡಬೇಕು, ಈ ಟ್ರಸ್ಟ್ ವತಿಯಿಂದ ಅವ್ರಿಗೆ ಸೇವೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು 21ನೇ ತಾರೀಕು ಭಾನುವಾರ ಅಧಿಕೃತವಾಗಿ ಈ ಒಂದು ಅಖಿಲ್ ನಿರಾಶ್ರಿತ ಆಶ್ರಮವನ್ನು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಅಧಿಕೃತವಾಗಿ ಅವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಪ್ರಾರಂಭ ಮಾಡ್ತಾ ಇರೋ ಕಾರಣಕ್ಕಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡೋದೇನೆಂದರೆ, ನಮ್ಮ ಮುಳಬಾಗಿಲು ತಾಲೂಕಿನ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ಯಾರಾದರೂ ಅಂಥವ್ರು ಕಂಡು ಬಂದಲ್ಲಿ ಈಗಾಗಲೇ ನಾವು ಕರಪತ್ರ ಬಿಟ್ಟಿದ್ದೀವಿ, ವಾಲ್ ಪೋಸ್ಟರ್ಸ್ ಎಲ್ಲ ಕೂಡ ಟ್ರಸ್ಟ್ ವತಿಯಿಂದ ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟರೆ ಇವರೇ ಹೋಗಿ ಕರ್ಕೊಂಬರೋದು ಅಥವಾ ಅವರೇ ತಂದು ಬಿಟ್ಟರು ಕೂಡ ಏನೋ ಅವ್ರಿಗೆ ಇಲ್ಲಿ ಸರ್ವಿಸ್ ಸಿಗ್ತದೆ, ಅವ್ರಿಗೆ ಇಲ್ಲಿ ಆಶ್ರಯ ಸಿಗ್ತದೆ, ಅವ್ರಿಗೇನು ಬೇಕೋ ಎಲ್ಲ ರೀತಿಯ ಒಂದು ಸೌಲಭ್ಯಕ್ಕೆ ಕೂಡ ಅಖಿಲ್ ಸೇವಾ ಟ್ರಸ್ಟ್ ವತಿಯಿಂದ ಮಾಡೋದಕ್ಕೆ ಎಲ್ಲ ಕೂಡ ಸಿದ್ಧತೆಗಳಾಗಿದೆ. ಆ ಕಾರಣಕ್ಕಾಗಿ ಎಲ್ಲ ಬಂಧುಗಳು ಕೂಡ ಈ ಒಂದು ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ಅಂಥ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸೋ ತಾವು ಕೂಡ ಕೈ ಜೋಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ.
ಅಖಿಲ್ ಸೇವಾ ಟ್ರಸ್ಟಲ್ಲಿ ನಾನು ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಈ ಅಖಿಲ್ ಸೇವಾ ಟ್ರಸ್ಟನ್ನು ಸ್ಥಾಪನೆ ಮಾಡಿದ ಸಂಸ್ಥಾಪಕರಾದ ಕೆ ವಿ ಸುರೇಶ್ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಅರ್ಣಾವತಿ ವೇನ್ಬಿಟ್ಟು ನಮ್ಮ ಅವರು ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಉಪಾಧ್ಯಕ್ಷರಾದ ವೆಂಕಟರಮಣ್ಣನವರಿದ್ದಾರೆ, ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಖಜಾನ್ಸಿಯಾಗಿ ಸುರ್ಮಣ್ಣನಿದ್ದಾರೆ, ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಾನು ಹೇಳ್ತೀವಿ, ಈ ಒಂದು ಟ್ರಸ್ಟ್ನ ಮೂಲ ಉದ್ದೇಶ ಏನಂದರೆ ಮುಳಬಾಗಿಲು ತಾಲೂಕಿನ ಜನತೆ ಹಾಗೂ ಕೋಲಾರ ಜಿಲ್ಲೆ ಎಲ್ಲ ವ್ಯಾಪ್ತಿಯ ಸಾರ್ವಜನಿಕರು ವಿನಂತಿ ಮಾಡೋದೇನೆಂದರೆ, ಯಾರೇ ಆಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಬೇರೆ ಬೇರೆ ಅವ್ರಿಗೆ ಆಶ್ರಯ ಇಲ್ದರಾಗಿರ್ಬೋದು, ಸೂರು ಇಲ್ದರಾಗಿರ್ಬೋದು, ಯಾರನ್ನಾಗಿರಲಿ ಅವ್ರಿಗೆ ಆಶ್ರಯ ಕೊಡಬೇಕು ಅಂತ ಒಂದು ಇದರ ಉದ್ದೇಶ. ಮುಳಬಾಗಿಲು ತಾಲೂಕಿನಲ್ಲಿ ಇತ್ತೀಚಿನ ಮಟ್ಟಿಗೆ ನಾನು ನೋಡ್ತಾ ಇದ್ದಂಗೆ ನಿಮ್ಮ ಪೇಪರ್ ಮೀಡಿಯಾದಲ್ಲೇ ಬರ್ತಾಯಿದೆ, ಹಳ್ಳಿಗಳಲ್ಲಿ ಯಾವ ಥರ ವಾತಾವರಣ ಇದೆ, ನಮ್ಮ ಈ ದೇಶದಲ್ಲಿ ಯಾವ ಥರ ವಾತಾವರಣ ಇದೆ ಅಂತ. ಅದನ್ನು ನೋಡಿಬಿಟ್ಟು ಹಸಿವು ಮುಕ್ತ ಸಮಾಜದ ಕಡೆ ನಮ್ಮ ನಡೆ ಅಂದ್ಬಿಟ್ಟು ಅದೊಂದು ನಮ್ಮ ಉದ್ದೇಶ, ಮೂಲ ಉದ್ದೇಶ ಆಗಿದೆ. ಆದ್ದರಿಂದ ಇದನ್ನು ಈ ಟ್ರಸ್ಟ್ನ ಅಖಿಲ್ ಸೇವಾ ಟ್ರಸ್ಟ್ನ ಕಡೆಯಿಂದ ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಸ್ಥಾಪನೆ ಮಾಡಿದೆ ನಮ್ಮ ಸಂಸ್ಥಾಪಕರು. ಇದನ್ನು ಒಂದು 3-4 ವರ್ಷಗಳಿಂದ ಅದನ್ನು ಮಾಡಬೇಕು ಅಂತ ಅವ್ರ ಕನಸಾಗಿತ್ತು. ಆ ಕನಸು ಇವಾಗ ನನಸಾಗಿದೆ ಅಂತ ನಾವು ಅನ್ಕೋಬೋದು. 21/7/2024 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಅವತ್ತಿನಿಂದ 21ರಿಂದ ಅವತ್ತಿನಿಂದ ಏನೇನು ಸೌಲಭ್ಯ ಇದೆ ಎಲ್ಲ ಸೌಲಭ್ಯಗಳನ್ನು ಈ ಆಶ್ರಮವನ್ನು ಒದಗಿಸೋಕ್ಕೆ ರೆಡಿ ಇದ್ದಾರೆ ನಮ್ಮ ಸಂಸ್ಥಾಪಕರು. ಅದಕ್ಕೆ ಸಾರ್ವಜನಿಕರು ಮನವಿ ಮಾಡುವುದೆಂದರೆ, ಇಂಥವರು ಅನಾಥ ಮಕ್ಕಳಾಗಿರ್ಬೋದು, ಅನಾಥ ವಯೋವೃದ್ಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಪ್ರತಿ ಯಾರನ್ನಾಗಿರ್ಬೋದು ಆಶ್ರಯ ಇಲ್ಲದವರು ಅಂಥವರು ನಾವು ಕರಪತ್ರಗಳನ್ನು ಹಂಚಿದ್ದೀವಿ, ವಾಲ್ ಪೋಸ್ಟ್ ಹಾಕಿದ್ದೀವಿ, ಬ್ಯಾನರ್ಸ್ ಹಾಕ್ಸಿದ್ದೀವಿ, ಪ್ರೆಸ್ ಮೀಡಿಯಾ ಪ್ರೆಸ್ ಕೇಳ್ಕೊತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗೆ ನಾವು ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಮೊಬೈಲ್ ಸಂಖ್ಯೆಯನ್ನು, ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಣಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ನಮಸ್ತೆ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಅಖಿಲ್ ಸೇವಾ ಟ್ರಸ್ಟ್ ಅಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಟ್ರಸ್ಟಿನ ಉದ್ದೇಶ ಏನಪ್ಪ ಅಂದರೆ, ಈ ಮುಳಬಾಗಿಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೊಸಕೋಟೆ, ಕೋಲಾರ, ಬೆಂಗಳೂರು ಕಡೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ. ಈ ಹೋದಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಪಾಪ ಅಜ್ಜಿಯಂದರು ಮಲ್ಕೊಂಡು ನಡೆದಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾವಿಲ್ಲಿ ಆಶ್ರಯ ಕೊಡಬೇಕು ಅಂತೇಳ್ಬಿಟ್ಟು ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರು ಹಾಗೂ ನಮ್ಮ ಸತೀಶ್ ಅಣ್ಣ ಅವರು ಎಲ್ಲ ಒಟ್ಟುಗೂಡಿಸಿ ನಾವು ಈ ಟ್ರಸ್ಟ್ನ ಮೂಲಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಆದರೂ ಒಂದು 3-4 ವರ್ಷ ಆಯಿತು ಉದ್ಘಾಟನೆ ಮಾಡಿ. ಈ ಕಾರ್ಯವನ್ನು ಮಾಡೋಕ್ಕಾಗ್ತದೆ, ಯಾಕೆಂದರೆ ರಸ್ತೆ ಅಭಿವೃದ್ಧಿ ಇಲ್ಲ, ಬರೋಕ್ಕೆ ಹೋಗೋಕ್ಕೆ ರಸ್ತೆ ತೊಂದರೆ ಇತ್ತು. ಹಾಗಾಗಿ ಟ್ರಸ್ಟು ಹಾಸಿಗೆಗಳು ಅವೆಲ್ಲ ಏನೂ ಇರಲಿಲ್ಲ ಆವಾಗ. ಈಗೆಲ್ಲ ನಾವು ಇದು ಮಾಡಿದ್ದೀವಿ, ಎಲ್ಲ ಡೋನರ್ಸ್ ಎಲ್ಲ ಕೊಟ್ಟಿದ್ದಾರೆ, ಕೆಲವರು ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮಾಡಬೇಕು ಅಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಈ ಕಾರ್ಯವನ್ನು ಏನು ಇದು ಮಾಡ್ತೀರಾ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೊತೀನಿ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಯಾರಾದರೂ ಸಹಾಯ ಮಾಡಬೇಕು ಅಂದರೆ ನಮ್ಮ ಇದರಲ್ಲಿ ಕರಪತ್ರದಲ್ಲಿ ನಂಬರ್ ಇದೆ, ದಯವಿಟ್ಟು ಅದಕ್ಕೆ ಫೋನ್ ಮಾಡಿಸಿ ನಮಗೆ ಒಂದು ಈ ಟ್ರಸ್ಟಿಗೆ ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.